ನಾವು ವಿಸ್ತರಣೆಗೆ ಅವಕಾಶವನ್ನು ಕೇಳಿದ್ವಿ, ಅವಕಾಶ ಕೊಡ್ತಾ ಇಲ್ಲ. ಯಾವುದೇ ರೀತಿಯಂತೆ ಚರ್ಚೆ ಆಗಲಿಲ್ಲ ಸರಿಯಾದಂಥ ರೀತಿ. ಛಲವಾದಿ ನಾರಾಯಣ ಸ್ವಾಮಿ ಈಗ ಎಷ್ಟು ತಾಸು ಮಾತಾಡಿದ್ದಾರೆ ನೋಡಿ ನೀವು. ಅವಕಾಶ ಅಂತ ಎಲ್ಲರಿಗೂ ಕೊಟ್ಟಾಗಿದೆ. ಬರೇ ಕೈಲೇ ಹೋಗೋದಂತಂದ್ರೆ ಇವ್ರು ಬಂದಾಗ ಇವ್ರ ಅಧಿಕಾರದಲ್ಲಿದ್ದಾಗ ಎಲ್ಲರಿಗೆ ಸುಟಿಗೆಸ್ ಕೊಟ್ಬಿಡ್ತಿದ್ರಂತ. ಹಾಂ, ಇವ್ರ ಅಧಿವೇಶನ ಇಲ್ಲಿ ನಡೆಸಿದಾಗ ಬಂದವರಿಗೆಲ್ಲ ಕೈಗೆ ಸುಟಿಗೆಸ್ ಕೊಟ್ಟು ಕಳಿಸ್ಬಿಡ್ತಿದ್ರಂತ. ಸರ್ಕಾರ ಒಂದು ಇತಿಮಿತಿಯಲ್ಲಿ ನಡೀತದೆ. ಭಾಳಷ್ಟು ಶಾಸಕರು ಎರಡೂ ಮೇಲ್ಮನೆ ಆಗಿರಲಿ ಕೆಳಮನೆ ಆಗಿರಲಿ ತಾಸುಗಟ್ಟಲೆ ಮಾತನಾಡಿದ್ದಾರೆ, ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಅಷ್ಟಕ್ಕೆ ಮಾತ್ರ ನಾನು ಸೀಮಿತವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಬರೇ ಕೈಲೇ ಬರೋದು ಬರೇ ಕೈಲೇ ಹೋಗೋದು ನನಗೆ ಅದ್ರ ಬಗ್ಗೆ ನಾನು ಮಾಹಿತಿ ಇಲ್ಲ. ನಿಮಗೆ ಅನಿಸ್ತಾ ಇದೆ ಸರ್ ಈ ಸೆಷನಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ನಿಮ್ಗೆ ಚಿಂತಕರ ಇದೆ ಸರ್? ತಾಸುಗಟ್ಟಲೆ ಆಗಿದೆ ಅಂತ ಹೇಳ್ತೀನಿ ನೋಡಿ ಸರ್. ನಂಬರ್ ಆಫ್ ಅವರ್ಸ್ ಭಾಳ ಜನ ಮಾತನಾಡಿದ್ದಾರೆ ಸರ್. ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ಗೆ ವಿಶೇಷವಾದಂಥ ಪ್ಯಾಕೇಜ್ ಕೊಡಬೇಕು, ಆ ನಿಟ್ಟಿನಲ್ಲಿ ಸಹಿ ಸಂಗ್ರಹ ಕೂಡ ಆಗಿದೆ. ಸಹಿ ಸಂಗ್ರಹ ಆಗಬೇಕು, ಹೋರಾಟ ಆಗಬೇಕು, ಪ್ಯಾಕೇಜ್ ಸಿಗಬೇಕು, ಜಾಸ್ತಿ ದುಡ್ಡು ಬರ್ಬೇಕಂತ ನಮ್ದಕ್ಕೆ ಹೋಗಿದೆ. ಅದಕ್ಕೇನು ತಪ್ಪೇನಿದೆ ಅದಕ್ಕೆ? ದೇಶ ಭಾಷೆ ಮಸೂದೆಗೆ ಸಾಕಷ್ಟು ಅವ್ರ ವಿರೋಧನ ನಾವು ಗೌರವಿಸ್ತೀವಿ. ಆದರೆ ನಮ್ಮದು ಸರ್ಕಾರ ಇದೆ, ಕಾನೂನು ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. ಕಾನೂನು ಮಾಡ್ತಕ್ಕಂಥದ್ದು ಏನು ತಪ್ಪಿದೆ ಅಂದರೆ ನೀನು ಯಾರು ಬೇಕಿದ್ದವ್ರು ಹಿಗ್ಗಮುಗ್ಗ ಬೈದ್ಬಿಡ್ಬೋದಾ? ನಾನಾಗಲಿ ನೀವಾಗಲಿ ಬೈದ್ಬಿಡ್ಬೋದಾ? ದ್ವೇಷದವಾಗಿ ಮಾತನಾಡಬಾರ್ದಕ್ಕಂಥದ್ದು ಕಾನೂನಿದೆ. ಅದನ್ನು ಕಾನೂನು ತರ್ತಾ ಇದ್ದೀವಿ. ಅದಕ್ಕೆ ಅವ್ರಿಗೇನು ಪ್ರಾಬ್ಲಮ್ ಏನಿದೆ? ಬಿಜೆಪಿ ಮತ್ತು RSS ನಾಯಕರು ಮತ್ತು ಹಿಂದೂಪರ ಸಂಘಟನೆ ಪ್ರಕರಣ ಟಾರ್ಗೆಟ್ ಆಗಿ ಇಟ್ಕೊಂಡೇ ಈ ಮಸೂದೆ ತರಲಾಗಿದೆ ಅಂತ ಅವ್ರು ಯಾಕೆ ಹಂಗೆ ಅನ್ಕೋಬೇಕು? ಅವ್ರು ಯಾಕೆ ಹಂಗೆ ಅನ್ಕೋಬೇಕು? ಅವ್ರು ಹೇಳ್ತಾರೆ, 100 ಹೇಳ್ತಾರೆ. ಹಂಗೆ ಏನು ಮಾಡ್ಬೋದು? ಈಗ ಮೋದಿ ಸಾಹೇಬರು ಈಗ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ದೇಶ ಎಲ್ಲಿದೆ ಕೇಳ್ತಾರೆ. ಅವ್ರಿಗೆ ಹೋಗಿ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಮಾತನಾಡ್ತಾರಲ್ಲ. ಎಷ್ಟು ಜರ್ನಲಿಸ್ಟ್ಗಳು ಅರೆಸ್ಟ್ ಆಗಿ ಹೋಗಿದ್ದಾರೆ, ಯಾರಿಗೆ ಬೇಲ್ ಸಿಕ್ಕಿದೆ ಗೊತ್ತಾ? UP, ಒರಿಸ್ಸಾ, ಛತ್ತೀಸ್ಗಢಲ್ಲಿ ಮರ್ಡರ್ ಆಗಿದ್ದಾರೆ ಜರ್ನಲಿಸ್ಟ್ಗಳು. ಅವ್ರು ಕೇಳಿ ಹೋಗಿ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಅವ್ರೇನು ಮಾತನಾಡ್ತಾರೆ? ಆ ವಾಂಗ್ಚು ಅರೆಸ್ಟ್ ಆಗಿದ್ದಾನಲ್ಲ, ಎದಕ್ಕೆ ಅರೆಸ್ಟ್ ಆಗಿದ್ದಾನ ಅಂತ ಇನ್ನಾದರೂ ಬೇಲ್ ಸಿಗ್ತಲ್ಲ ಅವರಿಗೆ. ಅವ್ರ ಪರವಾಗಿ ಇದೆ ಭಾರತ ಸರ್ಕಾರ ಭಾಳ ದೊಡ್ಡದು ವಿರುದ್ಧವಾಗಿ ಮಾತನಾಡ್ತಿತ್ತು. ಅವ್ನು ಯಾವಾಗ ಇವ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ, ಅವ್ನಿಗೆ ಕರ್ಕೊಂಬಂದು ಅರೆಸ್ಟ್ ಮಾಡಿದ್ದಾರೆ. ಎದ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ? ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ಅರೆಸ್ಟ್ ಮಾಡಿದ್ದಾರೆ ವಾಂಗ್ಚುಗೆ. ಏನು ರೀ ಅವನು? ಈ ವಾಸ್ ಎನ್ವೈರ್ಮೆಂಟಲಿಸ್ಟ್. ಅವ್ನು ತಂದಷ್ಟು ಬದಲಾವಣೆ ಆ ಕಡೆ ಲಡಾಖ್ನಲ್ಲಿ ಯಾರು ಮಾಡಿರಲಿಲ್ಲ. ಅವ್ನಿಗೆ ಕರ್ಕೊಂಬಂದು ಇವತ್ತು ಕುಂದಿರ್ಸಿದ್ರೆ ಯಾರು ಕೇಳೋದಲ್ಲ, ಮಾತಾಡೋದಲ್ಲ. ಹೆಡ್ಲೈನ್ಸ್ಗಳು ಇಡೀ ದೇಶದಲ್ಲಿ ದಿನ ಬೆಳಗ್ಗಿದ್ರೆ ಚೇಂಜ್ ಆಗ್ತವೆ ಹೆಡ್ಲೈನ್ಸ್ಗಳು. ಅವ್ರಿಗೆ ಏನು ಬೇಕು ಅದೇ ಹೆಡ್ಲೈನ್ಸ್ ಇರುತ್ತೆ ಅಷ್ಟೇ. ಏನು ರೀಸನ್ ವಾಂಗ್ಚು ಅರೆಸ್ಟ್ ಆಗಲಿಕ್ಕೆ? ವೈ ಇಸ್ ನಾಟ್ ಗೆಟಿಂಗ್ ಬೇಲ್? ಆನ್ ವಾಟ್ ಪರ್ಪಸ್ ಈಸ್ ಬಿನ್ ಅರೆಸ್ಟೆಡ್? ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ. ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ಅರೆಸ್ಟ್ ಮಾಡಿದ್ದಾರೆ ಅವನಿಗೆ. ಏನು ನಡೀತದೆ ಪಿಕ್ಚರ್ ನಡೆಸೋದು ಏನು ಮಾಡೋಕ್ಕಾಗ್ತದೆ ಹೇಳ್ರಿ ಸರ್? ಅದೇ ರಾಜ್ಯದಲ್ಲಿ ಅಭಿವೃದ್ಧಿ ಉಚಿತ, ಲೂಟಿ ಖಚಿತ ಅಂತೇಳಿ ಹೇಳ್ತಿದ್ದಾರೆ ಸರ್. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆಯನ್ನು ನೋಡಿ. ಅದನ್ನು ಹೇಳೋರು ಯಾರಿಲ್ಲ. 5,000 ಕೋಟಿ ಯಾವ್ದು ಆಗಿಲ್ಲ. ಸುಮ್ಮನೆ ಇದನ್ನೆಲ್ಲ ಮಾತನಾಡೋದು ಸರಿನೂ ಅಲ್ಲ. ಆಮೇಲೆ ಅಲಿಗೇಷನ್ಸ್ ಮಾಡಬೇಕು. ಒಂದು ತಕ್ಕ ಅಲಿಗೇಷನ್ಸ್ ಮಾಡಿದ್ರೆ ಓಕೆ. 2 ತಿಂಗಳ ದುಡ್ಡು ಹೋಗಿಲ್ಲ, ಅದಕ್ಕೆ 5,000 ಕೋಟಿ ಎಲ್ಲಿಂದ ಲೂಟಿ ಆದಂಗೆ ಆಗ್ತದೆ? ಏನು ಟೆಂಡರ್ ಆಗಿದೆಯಾ? ಏನು ಬೇರೆ ಅಕೌಂಟಿಗೆ ಏನಾರು ಹೋಗಿದೆಯಾ? ಏನು ಹಿಂಗೆ ಮಾತಾಡ್ತಾರೆ? ನೀವು ಕೇಳಬೇಕು ಪತ್ರಿಕಾ ಮಾಧ್ಯಮ ಸ್ನೇಹಿತರು, ನೀವು ದಯಮಾಡಿ ಕೇಳಿ ಅವರಿಗೆ. ಅಲ್ರಿ ನೀವು ಹೇಳ್ತಾ ಇದ್ರೆ 5,000 ಕೋಟಿ ಲೂಟಿ ಅಂತ ಏನೇನು ಇದೆಯಾ? ಅದಾನಿ ಹೊಡ್ಕೊಂಡು ಹೋಗಿದ್ರೆ ಲಕ್ಷಾಂತರ ಕೋಟಿ, ಅಂಬಾನಿ ಹೊಡೆದ್ರೆ ಲಕ್ಷಾಂತರ ಕೋಟಿ. ಇವರೆಲ್ಲ ಅವ್ರ ಬೆನಿಫಿಷರೀಸ್. ಇವರು ಅದಾನಿ ಅಂಬಾನಿಯ ಬೆನಿಫಿಷರಿ ಇಡೀ BJP ಅವರು. ಎಲೆಕ್ಟ್ರಲ್ ಬಾಂಡ್ನಲ್ಲಿ 1,000 ಕೋಟಿ ಲೂಟಿ ಹೊಡೆದಾರಲ್ಲ. ಇವ್ರಿಗೇನೋ ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತನಾಡಲಿಕ್ಕೆ? ಏನಾಗಿದೆ ರೀ? 2 months ಎಸ್ ಇಟ್ ಇಸ್ ಬಿನ್ ನಾಟ್ ಡಿಪಾಸಿಟೆಡ್. 2 months ಮನಿ ಇಸ್ ಬಿನ್ ನಾಟ್ ಡಿಪಾಸಿಟೆಡ್. ವೆರಿ ಕರೆಕ್ಟ್ಲಿ ಲಕ್ಷ್ಮಿ ಅವ್ರು ಬಂದು ಅಡ್ರೆಸ್ ಮಾಡಿ ಹೇಳೋಗಿದ್ದಾರೆ. ಲೂಟಿ ಮಾಡೋಕ್ಕೇನಿದೆ 5,000 ಕೋಟಿ? 5,000 ಕೋಟಿ ಲೂಟಿ ಮಾಡೋಂಥದ್ದು ಏನಿದೆ ಅಲ್ಲಿ? ಅಲಿಗೇಷನ್ಸ್ ಮಾಡಲಿ, ಬೇಡ ಅಂತಲ್ಲ. ಈ ಥರದ ಅಲಿಗೇಷನ್ಸಾ? ಬೇರೆ ವಿಚಾರಗಳು ಸಿಕ್ಕಿಲ್ಲ ಅಂತೀರಿ ಸರ್? ಹಂಗಂದ್ರೆ ಸರ್ಕಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ವಾಮಿ, ನಾವಿರದೇ 3 ರಾಜ್ಯದಲ್ಲಿದ್ದೀವಪ್ಪ. 20 ಜಿಲ್ಲೆಯಲ್ಲಿ ಅವರೇ ಇದ್ದಾರೆ, 20 ರಾಜ್ಯಗಳಲ್ಲಿ ಅವರೇ ಇದ್ದಾರೆ. ಕೇಂದ್ರ ಸರ್ಕಾರ ಅವ್ರದ್ದೇ ಐತೆ. ನೀನು ನೋಡ್ಕೊ, ಸ್ವಲ್ಪ ಓದ್ಕೋ. ಇರೋ ಬರವೆಲ್ಲ ಅವರಿಗೆ ಇದ್ದಾವೆ. ಯಾರು ಒಂದೇ ಮಾತರಂ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲ ಭೂಮಿಗಳು, ಪೋರ್ಟ್ಗಳು, ಏರ್ಪೋರ್ಟ್ಗಳು ಎಲ್ಲ ಅದಾನಿ ಕೊಟ್ಟು ಕುತ್ಕೊಂಡಾರೆ. ಇಲ್ಲಿ ಬಂದು ಒಂದೇ ಮಾತರಂ ಬಗ್ಗೆ ಹಾಡಾಡ್ತಾರೆ. ಮಾತೃಭೂಮಿ ಅಂತಾರೆ. ಮಾತೃಭೂಮಿನ ಮಾರಿಬಿಟ್ಟಿದ್ದಾರೆ ಅದಾನಿಗೆ, ಅಂಬಾನಿಗೆ. ಈಗ ಇವ್ರ ಕಾಲದಲ್ಲಿ ಕಳೆದ 5 ವರ್ಷದಲ್ಲಿ 2 ಲಕ್ಷ ಸ್ಟಾರ್ಟಪ್ ಕಂಪ್ನಿಗಳು ಮುಚ್ಚೋಗಿದ್ದಾವೆ. 2 ಲಕ್ಷ ಸ್ಟಾರ್ಟಪ್ ಕಂಪ್ನಿಗಳು ಮುಚ್ಚೋಗಿದ್ದಾವೆ. 80,000ಕ್ಕೂ ಹೆಚ್ಚು ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮುಚ್ಚೋಗಿದ್ದಾವೆ. ಇದ್ರ ಬಗ್ಗೆ ಯಾರು ಚರ್ಚೆನೇ ಮಾಡೋಂಗಿಲ್ಲ. ಆಮೇಲೆ ಅಭಿವೃದ್ಧಿ ಬಗ್ಗೆ ದಿನ ಬಂದು ಭಾಷಣ ಹೊಡಿತಾರೆ ಇವರೇ. ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ರು, ಗೊತ್ತಲ್ಲ? ಮೇಕ್ ಇನ್ ಇಂಡಿಯಾ ಅಂತ ಒಂದು ಪಿಕ್ಚರ್ ಬೆಳೀತಲ್ಲ, ಎಲ್ಲೈತಾ ಪಿಕ್ಚರ್? ಕೇಳ್ತಾರೆ ನೀವೆಲ್ಲನ? ಒಂದು ಸೂಜಿ ಮಾಡಿದ್ರೆ ಕೇಳ್ರಿ. ಮೇಕ್ ಇನ್ ಇಂಡಿಯಾದಲ್ಲಿ ಇವರು ಮೇಕ್ ಇನ್ ಇಂಡಿಯಾದಲ್ಲಿ ಮೇಡ್ ಇನ್ ಇಂಡಿಯಾದಲ್ಲಿ ಭಾಳ ವ್ಯತ್ಯಾಸ ಇದೆ.
ಹೊರಗಿನಿಂದ ತಂದು ಸಾಮಾನಿಲ್ಲ ಅಸೆಂಬಲ್ ಮಾಡಿದ್ರೆ ಅದು ಮೇಕ್ ಇನ್ ಇಂಡಿಯಾ ಆಗೋದಿಲ್ಲ. ನಾವು ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥ ಮೇಕ್ ಇನ್ ಇಂಡಿಯಾ ಸಾಮಾನು ಹೊರಗಡೆ ಮಾರಿದರೆ ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗುತ್ತೆ, ಅಥವಾ ನಮ್ಮ ಡೊಮೆಸ್ಟಿಕ್ ನಾವು ಮಾರ್ಕೊಂಡ್ರೆ ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗುತ್ತೆ. ಹೊರಗಿಂದ ಸಾಮಾನು ತಂದಿರೋದು ಅಸೆಂಬಲ್ ಮಾಡೋದು ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗೋದಿರೋದು, ಅಸೆಂಬಲ್ಡ್ ಇನ್ ಇಂಡಿಯಾ ಆಗುತ್ತೆ ಅದು. ಅಂದರೆ ಇಟ್ಟಂಥ ಗೋಡೆಗಳಿಗೆ ಸುಣ್ಣ ಬಣ್ಣ ಮಾಡೋ ಕೆಲಸ ಮಾಡ್ತಿದ್ದಾರೆ ಅಂತೀರಿ ಸರ್? ನಿನಗೆ ಗುರ್ತಲ್ಲಪ್ಪ, ನನಗಿನ್ನ ಚೆನ್ನಾಗಿ. ನಿನಗೆ ಗುರ್ತಿಲ್ಲ, ನನಗಿನ್ನ ಚೆನ್ನಾಗಿ ಮಾಹಿತಿ ನಿನಗೆ ಇದೆ. ಥ್ಯಾಂಕ್ ಯು.